ನೋಡಿ, ಕರ್ನಾಟಕ ರಾಜ್ಯ ರಾಜಕಾರಣ ಇತಿಹಾಸದಲ್ಲಿ ಫಾರ್ ದಿ ಫಸ್ಟ್ ಟೈಮ್ 3 ವರ್ಷದ ಮೊದಲೇ ಎಲೆಕ್ಷನ್ ಇಶ್ಯೂ ಡಿಸೈಡ್ ಆಗಿದೆ ಹಾಗೂ ನಾಯಕತ್ವ ಕೂಡ ಯಾರ್ದು ಅಲ್ಲಿ ಫೈನಲ್ ಆಗಿದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆದ್ರೆ ಇದು ಸತ್ಯ. ಯಾಕಂದ್ರೆ ನೋಡಿ, ಯಾವುದೇ ಚುನಾವಣೆಗೂ ಮೊದಲು ಯಾವ ಅಜೆಂಡಾ ತರ್ತಾರೆ, ಯಾವ ಇಶ್ಯೂ ಇಟ್ಕೊಂಡು ಹೋಗ್ತಾರೆ, ಚುನಾವಣೆಯ ವಿಚಾರ ಅಂತ ಒಂದಿರುತ್ತೆ. ಕಾಂಗ್ರೆಸ್ ಒಂದಿರ್ಬೋದು, ಬಿಜೆಪಿದೊಂದು ಇಶ್ಯೂ ಇರ್ಬೋದು, JDS ಒಂದಿರ್ಬೋದು, ಆದ್ರೆ ಎಲೆಕ್ಷನ್ ಅಜೆಂಡಾ ಅಂತ ಒಂದು ಫಿಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 2018ರಲ್ಲಿ ಚುನಾವಣೆಯ ವಿಚಾರವಾಗಿದ್ದು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ. ಅವಾಗ ಬಹಳ ದೊಡ್ಡ ಇಶ್ಯೂ ಆಗಿ ತಂದ್ರು. ಕಾಂಗ್ರೆಸ್ ಸರ್ಕಾರವೇ ತಂದ್ರು ಕೂಡ, ಸಿದ್ದರಾಮಯ್ಯನವರೇ ತಂದ್ರು ಕೂಡ, ಅವರಿಗೆ ಅದು ಹೊಡೆತ ಕೊಡ್ತು, ಸರಿಯಾದ ಹೊಡೆತ ಕೊಡ್ತು. ಅವ್ರ ಅಧಿಕಾರವನ್ನು ಕಳೆದುಕೊಳ್ಳಿಕ್ಕೆ ಅದೇ ಕಾರಣ ಆಯ್ತು. ಬಿಜೆಪಿಗೆ ಅಡ್ವಾಂಟೇಜ್ ಆಯ್ತು. ಆದ್ರೆ 2028ರ ಚುನಾವಣೆಗೆ ಯಾವ್ದು ಇಶ್ಯೂ ಡಿಸೈಡ್ ಆಗೋಯ್ತು. ಹಾಗೂ ಯಾರ ನಾಯಕತ್ವ ನೋಡಿ, ನಿಮ್ಗೆ ನಾನು ಬಹಳ ಸೀಕ್ರೆಟ್ ಉಳಿಸ್ಲಿಕ್ಕೆ ಹೋಗೋದಿಲ್ಲ. ಜಾತಿ ಗಣತಿ ಇಶ್ಯೂ ಇದೆಯಲ್ಲ, ಡೆಫಿನೆಟ್ಲಿ 2028ರ ಎಲೆಕ್ಷನ್ ಇಶ್ಯೂ. ಆದ್ರೆ ಈ ಜಾತಿ ಗಣತಿ ಇಶ್ಯೂ ಯಾರ ನಾಯಕತ್ವದಲ್ಲಿ ಅನ್ನೋದನ್ನು ತೀರ್ಮಾನ ಮಾಡ್ತಾ ಇದೆ, ಲೀಡರ್ಶಿಪ್ನು ಡಿಸೈಡ್ ಮಾಡಿದೆ. ಹಾಗಾದ್ರೆ ಯಾರು ಇದರಿಂದ ನಾಯಕ ಆಗ್ತಾರೆ? ನೀವು ಹೇಳ್ತೀನಿ, ಒಂದು ಕಂಪ್ಯಾರಿಸನ್ ಕೊಟ್ಟು ಹೇಳ್ತೀನಿ. ಎಂತ ಅದ್ಭುತವಾದ ಹೋಲಿಕೆ ಅಂದ್ರೆ ನೀವೇ ಕಮೆಂಟ್ ಮಾಡ್ತೀರಿ. ಅಂತ ಅದ್ಭುತವಾದ ಒಂದು ಹೋಲಿಕೆ ಇದೆ ಇದಕ್ಕೆ. ಯಾರ ನಾಯಕತ್ವ ಏನಾಗುತ್ತೆ, ಇದರ ವಿರುದ್ಧ ದಾಳಿ ಮಾಡಿದ್ರೆ ಏನಾಗುತ್ತೆ, ಹೊಡೆತ ಕೊಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ಕೆಲವು ವಾಸ್ತವಾಂಶಗಳನ್ನ ನಿಮ್ಮ ಎದುರು ಹೇಳ್ತೀನಿ, ನೀವೇ ಹೇಳ್ತೀರಿ ಆಮೇಲೆ 2028ರ ನಾಯಕ ಯಾರು ಅಂತ ಹೇಳಿ. ಬಿಜೆಪಿಗೂ ಕನೆಕ್ಷನ್ ಇದೆ, ನಾನು ನಿಮಗೆ ವಿವರಿಸ್ತೀನಿ. ಆದ್ರೆ ಜಾತಿ ಗಣತಿ ಯಾವ ಕಾರಣಕ್ಕಾಗಿ 2028ರ ಚುನಾವಣೆಯ ಇಶ್ಯೂ ಆಗುತ್ತೆ, ಹಾಗೂ ಯಾರ ನಾಯಕತ್ವ ಇದರ ಮೂಲಕ ಡಿಸೈಡ್ ಆಗ್ತಾ ಇದೆ, ಯಾರ ನಾಯಕತ್ವ ಹೊರಟು ಹೋಗ್ತಾ ಇದೆ. ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಕುತೂಹಲ ಇದೆ. ಈಗ ಜಾತಿ ಗಣತಿ ಇಶ್ಯೂ ಇಷ್ಟರ ಮಟ್ಟಿಗೆ ಬೆಂಕಿ ಹತ್ಕೊಂಡ ಮೇಲೆ ಇದನ್ನ ಸುಮ್ಮನೆ ಅಂತೂ ಬಿಡಕ್ ಸಾಧ್ಯ ಇಲ್ಲ. ಕ್ಯಾಬಿನೆಟ್ಗೆ ತಂದಾಗಿದೆ, ಓಪನ್ ಮಾಡಾಗಿದೆ. ಬಹುತೇಕ ಈಗ ಕಾಪಿನೂ ಎಲ್ಲ ಕೈಗೆ ಸಿಕ್ಬಿಟ್ಟಿದೆ ಬಿಡಿ, ಅದರಲ್ಲೇನು ವಿಶೇಷ ಇಲ್ಲ. ಬಹುತೇಕರ ಕೈಯಲ್ಲಿ ಇದೆ ಈಗ ಕಾಪಿ. ಏನು ಜಯಪ್ರಕಾಶ್ ಹೆಗ್ಡೆ ಅವರು ಸಹಿ ಮಾಡಿರುವ ಕಾಪಿಯೇ ಇದೆ. ಅದಕ್ಕೆ ಈಗ ಇಶ್ಯೂ ಆಗಿರೋದು. ಮೂಲ ಪ್ರತಿ ಎಲ್ಲಿ ಅಂತ ಹೇಳಿ ಚರ್ಚೆ ಆಗಿರೋದು ಅದಕ್ಕೆ. ಯಾಕಂದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಸಹಿ ಇರುವ ಕಾಪಿ ಕೊಟ್ಟಿದ್ದಾರೆ ಈಗ. ಅಂದ್ರೆ ಅವ್ರು ಕೊಟ್ಟಿಲ್ಲ, ಅದು ಲೀಕ್ ಆಗಿದೆ, ಬಂದಿದೆ ಬಿಡಿ ಅದು. ಆದ್ರೆ ಕಾಂತರಾಜು ಅವರ ಸಹಿಯ ಮೂಲ ಪ್ರತಿಯಲ್ಲಿ ಅಲ್ಲಿ ಪ್ರಶ್ನೆ ಶುರು ಆಗಿರೋದು ಅದಕ್ಕೆ. ಇರ್ಲಿ, ಆ ಇಶ್ಯೂಗೆ ಆಮೇಲೆ ಬರ್ತೀನಿ. ಆದ್ರೆ ಬಹಳ ಮುಖ್ಯವಾದ ವಿಚಾರ ಜಾತಿ ಗಣತಿ 2028ರ ಚುನಾವಣೆಯ ವಿಚಾರ. ಯಾಕಂದ್ರೆ ಇದು ಅಷ್ಟು ಸುಲಭವಾಗಿ ಮುಗಿಯೋ ವಿಷಯ ಅಲ್ಲ, ಮತ್ತೆ ಏಕಾಏಕಿ ತರಾತುರಿಯಲ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಕ್ಯಾಬಿನೆಟ್, ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟವೇ ಇಬ್ಬಾಗ ಆಗಿರೋದ್ರಿಂದ ಬಿಡೋದಿಲ್ಲ. DK ಶಿವಕುಮಾರ್ ಬಿಡೋದಿಲ್ಲ, ಶಾಮನೂರು ಶಿವಶಂಕರಪ್ಪ ಬಿಡೋದಿಲ್ಲ, SS ಮಲ್ಲಿಕಾರ್ಜುನ್ ಬಿಡೋದಿಲ್ಲ, ಈಶ್ವರ್ ಖಂಡ್ರೆ ಬಿಡೋದಿಲ್ಲ. ಹಿಂಗಿರುವಾಗ ಸಹಜವಾಗಿ ಜಾತಿ ಗಣತಿ ವಿಚಾರ ಇಂಪ್ಲಿಮೆಂಟೇಷನ್ ಅನ್ನೋದು ಡಿಫರ್ ಆಗ್ತಾ ಹೋಗುತ್ತೆ, ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಚುನಾವಣೆ ಹತ್ತಿರ ಬಂದಾಗ ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡಿಬಿಡ್ತಾರೆ, ಅದರಲ್ಲಿ ಅನುಮಾನವೇ ಬೇಡ. ಹಾಗಾದ್ರೆ ಅಲ್ಲಿಗೆ ಜಾತಿ ಗಣತಿ ಎಲೆಕ್ಷನ್ವರೆಗೂ ತಗೊಂಡು ಹೋಗ್ತಾರೆ ಅಂತ ಆಯ್ತು. 2028ರ ಚುನಾವಣೆಯ ಇಶ್ಯೂ ಈ ಕ್ಯಾಸ್ಟ್ ಸೆನ್ಸಸ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದ್ರೆ ನಾಯಕತ್ವ ಯಾರ್ದು ಸ್ಟ್ರಾಂಗ್ ಆಗುತ್ತೆ, ಯಾರ್ದು ವೀಕ್ ಆಗುತ್ತೆ? ನಾನು ನಿಮ್ಗೆ ಹೇಳಿದೆ, ಒಂದು ಕಂಪ್ಯಾರಿಸನ್ ಕೊಡ್ತೀನಿ ಅಂತ ಹೇಳಿದೆ. ಈಗ ಕೊಡ್ತೀನಿ ನೋಡಿ ಕಂಪ್ಯಾರಿಸನ್, ಬಹಳ ಅದ್ಭುತವಾದ ಕಂಪ್ಯಾರಿಸನ್. ಅದೇ ನಿಮ್ಗೆ ಹೇಳ್ಬಿಡುತ್ತೆ ಯಾರ ನಾಯಕತ್ವ ಸ್ಟ್ರಾಂಗ್ ಆಗುತ್ತೆ, ಯಾರು ವೀಕ್ ಆಗ್ತಾರೆ ಅನ್ನೋದನ್ನ ಅದೇ ಹೇಳ್ಬಿಡುತ್ತೆ. ನೋಡಿ, ಮಹಾಭಾರತ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಮಹಾಭಾರತದ ಕುರುಕ್ಷೇತ್ರದ ಮಹಾಯುದ್ಧ ಚೆನ್ನಾಗಿ ಗೊತ್ತಿದೆ ನಿಮಗೆಲ್ಲ. ಆ ಕುರುಕ್ಷೇತ್ರದ 15ನೇ ದಿನ, ಕುರುಕ್ಷೇತ್ರ ಯುದ್ಧದ 15ನೇ ದಿನ ಅಶ್ವತ್ಥಾಮ ಏನಾಗಿರುತ್ತೆ, ದ್ರೋಣಾಚಾರ್ಯರನ್ನ ಕೊಲ್ತಾರಲ್ಲ. ಕೊಂದ ನಂತರ ಆ ಸ್ಟೋರಿ ನಿಮಗೆ ಗೊತ್ತು. ಈಗ ಧರ್ಮರಾಯನ್ ಬಾಯಲ್ಲಿ ಅಶ್ವತ್ಥಾಮ ಹತ ಕುಂಜರು ಅಂತ ಹೇಳ್ತದ್ದು. ಲಾಸ್ಟಿಗೆ ಕುಂಜರು ಅನ್ನೋದು ಆನೆ ಅನ್ನೋದನ್ನ ಬಹಳ ಸಣ್ಣ ಧ್ವನಿಯಲ್ಲಿ ಹೇಳ್ತಾರೆ. ಸೊ ಅಶ್ವತ್ಥಾಮನೆ ಸತ್ತೋದ ಅಂತ ಅನ್ಕೊಂಡು ದ್ರೋಣಾಚಾರ್ಯರು ಶಸ್ತ್ರತ್ಯಾಗ ಮಾಡಿದಾಗ ಅವ್ರನ್ನ ಕೊಲ್ತಾರೆ. ಇದು ಅರಿವಿಗೆ ಬಂದು, ಇದು ತಿಳಿದ ನಂತರ ಅಶ್ವತ್ಥಾಮ ಸಿಟ್ಟಿಗೆದ್ದು ಇನ್ನು ನಾನು ಯಾರನ್ನೂ ಉಳಿಸೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು ಆತ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಏನಿದು ನಾರಾಯಣಾಸ್ತ್ರ? ನೋಡಿ, ನಾರಾಯಣಾಸ್ತ್ರ ಇದೆಯಲ್ಲ, ಅದು ಈ ಜಾತಿ ಗಣತಿಯ ಕಂಪ್ಯಾರಿಸನ್ ಆಗಿ ಕೊಡ್ತಾ ಇರೋದು ನಿಮಗೆ. ಹೇಗೆ ಅಂತ ಹೇಳ್ತೀನಿ. ನಾರಾಯಣಾಸ್ತ್ರದ ವಿಶೇಷತೆ ಏನಪ್ಪಾ ಅಂದ್ರೆ, ನಾರಾಯಣಾಸ್ತ್ರದ ವಿರುದ್ಧ ನೀವು ಎಷ್ಟೇ ದಾಳಿ ಮಾಡಿದ್ರು, ಅದರ ವಿರುದ್ಧ ಏನೇ ಅಟ್ಯಾಕ್ ಮಾಡಿದ್ರು, ನಾರಾಯಣಾಸ್ತ್ರ ಮತ್ತಷ್ಟು ಬಲಿಷ್ಠ ಆಗ್ತಾ ಹೋಗುತ್ತೆ. ಅದನ್ನ ದಾಳಿ ಮಾಡಿದಷ್ಟು ಅದ್ರ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಶಕ್ತಿ ದ್ವಿಗುಣ ಆಗ್ತಾ ಹೋಗುತ್ತೆ, ಶಕ್ತಿ ತ್ರಿಗುಣ ಆಗ್ತಾ ಹೋಗುತ್ತೆ, ಇನ್ನಷ್ಟು ಹೆಚ್ಚಾಗುತ್ತೆ, ಮತ್ತಷ್ಟು ಹೆಚ್ಚಾಗುತ್ತೆ.
ನೀವು ದಾಳಿ ಮಾಡಿದಷ್ಟು ಅದ್ರ ಶಕ್ತಿ ಡಬಲ್ ತ್ರಿಬಲ್ ಈ ತರ ಆಗ್ತಾ ಹೋಗುತ್ತೆ. ಏನ್ ಮಾಡಬೇಕು ಹಾಗಿರುವಾಗ? ನೀವು ಯೋಚನೆ ಮಾಡಿ. ಮತ್ತು ನಾರಾಯಣಂದೇ ಅಸ್ತ್ರ, ಅಶ್ವತ್ಥಾಮನಿಗೆ ಅದು ವರವಾಗಿ ಸಿಕ್ಕಿರುವಂಥದ್ದು. ಪಾಂಡವರ ಜೊತೆ ಸ್ವತಃ ನಾರಾಯಣ ನಿಂತಿದ್ದಾನೆ. ಯಾರು? ಶ್ರೀಕೃಷ್ಣ. ಶ್ರೀಕೃಷ್ಣನಿಗೆ ಅದು ಗೊತ್ತಿರುತ್ತೆ ಅದ್ರ ಪವರ್ ಏನು ಅಂತ ಹೇಳಿ. ಯಾಕೆ ಹೇಳಿದೆ ಅಂದ್ರೆ, ನಾರಾಯಣ ಅಸ್ತ್ರದ ಕಂಪ್ಯಾರಿಸನ್ ಯಾಕೆ ಕೊಟ್ಟೆ ಅಂದ್ರೆ, ನೋಡಿ ಜಾತಿ ಗಣತಿ ವಿಚಾರದಲ್ಲಿ ಈ ಜಾತಿ ಗಣತಿ ಈಗ ಸಿದ್ದರಾಮಯ್ಯನವರು ಅದು ಅಹಿಂದ ಪರವಾಗಿದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಘೋಷಣೆ ಮಾಡಿಬಿಟ್ರು. ಓಪನ್ ಆದ ಕೂಡಲೇ ಎಲ್ಲರಿಗೂ ಗೊತ್ತಾಗೋಯ್ತು ಅದು ಅಹಿಂದ ಪರವಾಗಿರೋದೇ, ಅದರಲ್ಲಿ ಅನುಮಾನವೇ ಇಲ್ಲ. ಕುರುಬರ ಸಂಖ್ಯೆ ಹೆಚ್ಚಿಗೆ ಇದೆ, ದಲಿತರ ಸಂಖ್ಯೆ ಹೆಚ್ಚಿಗೆ ಇದೆ, ಮುಸ್ಲಿಮರು ಅಂತೂ ಕರ್ನಾಟಕದಲ್ಲಿ ನಂಬರ್ 1 ಅಂತ ಆಗೋಗ್ಬಿಟ್ಟಿದೆ. ಇನ್ನೇನು ಬೇಕು? ಸಿದ್ದರಾಮಯ್ಯನವರು ಇದ್ದಾರಲ್ಲ, ಈಗ ಸಿದ್ದರಾಮಯ್ಯನವರು ಅಹಿಂದ ಚಾಂಪಿಯನ್ ಆಗೋ ಸಲುವಾಗಿ ಇದನ್ನು ಬಳಸ್ಕೊತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರ ವಿರುದ್ಧ ದಾಳಿ ಮಾಡಿದ್ರೆ ಯಾರು ಮಾಡ್ತಾರೆ? ಒಕ್ಕಲಿಗರು, ಲಿಂಗಾಯತರು ಮಾಡ್ತಾರೆ. ಆಗ ಸಹಜವಾಗಿ ಸಿದ್ದರಾಮಯ್ಯನವರು ಮತ್ತಷ್ಟು ಬಲಿಷ್ಠ ಆಗ್ತಾ ಹೋಗ್ತಾರೆ. ಅಹಿಂದ ವರ್ಗಗಳು ಮತ್ತಷ್ಟು ಗಟ್ಟಿಯಾಗಿ ಅವ್ರ ಜೊತೆ ನಿಲ್ತಾ ಹೋಗುತ್ತೆ. ಸಿದ್ದರಾಮಯ್ಯನವರಿಗೆ ಒಕ್ಕಲಿಗರ ನಾಯಕರು ಆಗ್ಬೇಕಾದಿಲ್ಲ, ಅವರಿಗೆ ಲಿಂಗಾಯತರ ನಾಯಕರು ಆಗ್ಬೇಕಾದಿಲ್ಲ. ಅವರಿಗೆ ಅವ್ರು ಬೇಕಾಗಿರೋದೇ ಅಹಿಂದ ಚಾಂಪಿಯನ್ ಆಗ್ಬೇಕು. ಯಾವಾಗ ಲಿಂಗಾಯತರು, ಒಕ್ಕಲಿಗರು ಸಿದ್ದರಾಮಯ್ಯನವರ ವಿರುದ್ಧ ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತಾರೋ, ಅವರಿಗೆ ಸಹಜವಾಗಿ ಅಹಿಂದ ವರ್ಗಗಳು ಮತ್ತಷ್ಟು ಗಟ್ಟಿಯಾಗಿ ನಿಲ್ಲುತ್ತೆ ಅವ್ರ ಬೆನ್ನಿಂದೆ. ಅರೆ ನೋಡು, ನಮ್ಮ ಪರವಾಗಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಎಲ್ಲ ದಾಳಿ ಮಾಡ್ತಾ ಇದ್ದಾರೆ, ನಾವು ಸಿದ್ದರಾಮಯ್ಯನವ್ರ ಜೊತೆ ಮತ್ತಷ್ಟು ಗಟ್ಟಿಯಾಗಿ ನಿಲ್ಬೇಕು ಅಂತೇಳಿ ಅವರ ಲೀಡರ್ಶಿಪ್ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನ. ಸಿದ್ದರಾಮಯ್ಯನವ್ರಿಗೂ ಅದೇ ಬೇಕು. ಅವ್ರು ಡಿಫರ್ ಮಾಡಿದ್ದು ಅದೇ ಕಾರಣಕ್ಕಾಗಿ ಮತ್ತಷ್ಟು ಡಿಲೇ ಆಗುತ್ತೆ. ನೋಡಿ, ಮೇ 2ನೇ ತಾರೀಕು ಏನು ಡಿಸಿಷನ್ ಆಗಲ್ಲ. ಮತ್ ನೋಡಿ, ನಾ ಹೇಳ್ದೆ ನಾರಾಯಣಾಸ್ತ್ರ ಸ್ವತಃ ನಾರಾಯಣ ಕೊಟ್ಟಿರುವಂತ ಅಸ್ತ್ರ ಅದು. ಹೀಗಿರುವಾಗ ಯಾರೇನ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೇನು ಉತ್ತರ ಅಂತ ಹೇಳ್ತೀನಿ. ಅದಕ್ಕೆ ಏನ್ ಮಾಡ್ಬೇಕು? ಅದು ಕೂಡ ನಾರಾಯಣಾಸ್ತ್ರದಲ್ಲೇ ಉತ್ತರ ಇದೆ, ಮಹಾಭಾರತದಲ್ಲೇ ಉತ್ತರ ಇದೆ. ನೋಡಿ, ಮಹಾಭಾರತ ರಾಮಾಯಣ ಇದೆಯಲ್ಲ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ, ಸುಮ್ಮನೆ ಅಲ್ಲ. ಇಲ್ಲಿ ಸಿದ್ದರಾಮಯ್ಯನವರಿಗೆ ಈಗ ಹೈಕಮಾಂಡ್ ವರ ಕೊಟ್ಬಿಟ್ಟಿದೆ. ಜಾತಿ ಗಣತಿ ಇಂಪ್ಲಿಮೆಂಟ್ ಮಾಡಿ, ಜಾತಿ ಗಣತಿಯನ್ನು ಓಪನ್ ಮಾಡಿ ತನ್ನಿ ಅಂತ ಹೇಳಿದ್ದೆ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವ್ರ ಜೊತೆ ದೆಹಲಿಗೆ ಹೋಗಿ 2 ಗಂಟೆ ಮಾತಾಡಿದ್ರಲ್ಲ, ಬಹುತೇಕ ಸಿದ್ದರಾಮಯ್ಯನವರು ಮಾತನಾಡಿದ್ದು ಜಾತಿ ಗಣತಿಯ ಬಗ್ಗೆ. ಅಹಮದಾಬಾದಲ್ಲಿ ಎಐಸಿಸಿಯ ಮಹಾಧಿವೇಶನ ಆಯ್ತಲ್ಲ, ಅಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರು ಡೈರೆಕ್ಷನ್ ಕೊಟ್ಟರು, ಓಪನ್ ಮಾಡಿ ಜಾತಿ ಗಣತಿನ ತನ್ನಿ ಅಂತೇಳಿ ಹೇಳಿದ್ರು. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ತಂದಿರೋದು. ಅಲ್ಲಿಗೆ ಹೈಕಮಾಂಡ್ ನ ಸ್ಟ್ರೆಂತ್ ಸಿದ್ದರಾಮಯ್ಯನವ್ರ ಜೊತೆ ಇದೆ ಅಂತ ಆಯ್ತು. ಮುಗಿತಲ್ಲ ಕತೆ, ಇನ್ನೇನ್ ಬೇಕು? ವರವಾಗಿ ಸಿಕ್ಬಿಟ್ಟಿದೆ ಅವರಿಗೆ. ದಾಳಿ ಮಾಡಿದಷ್ಟು ಮತ್ತೆ ಸ್ಟ್ರಾಂಗ್ ಆಗ್ತಾರೆ. ಯಾಕಂದ್ರೆ ಹೈಕಮಾಂಡ್ ಅವ್ರ ಜೊತೆ ಗಟ್ಟಿಯಾಗಿ ನಿಲ್ಲುತ್ತೆ, ಅಹಿಂದ ವರ್ಗಗಳು ಜೊತೆಯಾಗಿ ನಿಲ್ಲುತ್ತೆ. ಹೀಗಿರುವಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ? ಹೇಳ್ತಿರೋದು ಮಹಾಭಾರತದಲ್ಲಿ ನಾರಾಯಣ ಅಸ್ತ್ರವನ್ನ ಹೇಗೆ, ಹಾಗಾದ್ರೆ ಅದನ್ನ ಎದುರಿಸದೆ ಹೇಗೆ? ಶ್ರೀಕೃಷ್ಣನೇ ಅದಕ್ಕೊಂದು ದಾರಿ ಹೇಳ್ಕೊಡ್ತಾನೆ. ನೋಡ್ರಪ್ಪ, ಪಾಂಡವರಿಗೆ ಹೇಳ್ತಾನೆ ಶ್ರೀಕೃಷ್ಣ, ಇದ್ರ ವಿರುದ್ಧ ನೀವು ದಾಳಿ ಮಾಡಿದ್ರೆ ಉಪಯೋಗ ಇಲ್ಲ, ಏನು ಪ್ರಯೋಜನ ಆಗಲ್ಲ, ಅದಕ್ಕೆ ಶರಣಾಗತಿ ಆಗ್ಬೇಕಷ್ಟೇ. ನೀವು ಅದಕ್ಕೆ ಶರಣು ಹೋದ್ರೆ ಅದರ ಶಕ್ತಿ ಹೋಗುತ್ತೆ. ಅದರ್ವೈಸ್ ಅದ್ರ ವಿರುದ್ಧ ನೀವೇನೋ ಅಸ್ತ್ರಗಳನ್ನ ಪ್ರಯೋಗ ಮಾಡಿ ಅದನ್ನು ಸೋಲಿಸ್ತೀರಿ ಅನ್ನೋದು ಭ್ರಮೆ. ಇನ್ಫ್ಯಾಕ್ಟ್ ಭೀಮ ಟ್ರೈ ಕೂಡ ಮಾಡ್ತಾನೆ ಅದನ್ನ. ಭೀಮ ಆರಂಭದಲ್ಲಿ ಪ್ರಯತ್ನ ಮಾಡ್ತಾನೆ, ದಾಳಿ ಮಾಡುವಂತ ಪ್ರಯತ್ನ ಮಾಡ್ತಾನೆ. ಇಲ್ಲೂ ಅದೇ ನಡೀತಾ ಇದೆಯಲ್ಲ. ಮೊನ್ನೆ ಏನಾಯ್ತು ಕ್ಯಾಬಿನೆಟ್ ಅಲ್ಲಿ ದಾಳಿ ನಡೀತು, ಮುಂದೇನಾಗುತ್ತೆ ಅನ್ನೋದು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲೂ ಈಗ ಭೀಮ ಆಲ್ರೆಡಿ ದಾಳಿ ಮಾಡಿದ್ದಾಗಿದೆ. ಕಡೆಗೆ ಹೈಕಮಾಂಡೇ ಮಧ್ಯಪ್ರವೇಶ ಮಾಡ್ಬೇಕು. ಹೇಳ್ತೀನಿ ಕೇಳಿ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದನ್ನ ಶಮನ ಮಾಡಬೇಕಾಗುತ್ತೆ. ಕಡೆಗೆ ಶ್ರೀಕೃಷ್ಣ ಕಾಪಾಡ್ತಾನೆ ಯಾರನ್ನ? ಭೀಮನನ್ನ. ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತ ಹೇಳಿ. ನಾ ಹೇಳ್ತಾ ಹೋದ್ರೆ ನಿಮಗೆ ಆ ಚಿತ್ರಣಗಳು ಇಲ್ಲಿ ಚಿತ್ರಣಗಳ ಜೊತೆ ಹೋಲಿಕೆ ಆಗ್ತಾ ಹೋಗುತ್ತೆ. ನಿಮಗೆ ತಡಿತಾನೆ ಆತ, ಮತ್ತು ದಾಳಿ ಮುಂದುವರೆದ ಹಾಗೆ ತಡಿತಾನೆ. ಅಲ್ಲಿಗೆ ನಾರಾಯಣಾಸ್ತ್ರ ಅದನ್ನ ಮತ್ತಿನ್ನೇನು ಮಾಡೋಕ್ಕಾಗಲ್ಲ. ಅದನ್ನ ಒಂದ್ಸತಿ ಅದನ್ನ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ್ಮೇಲೆ ವಾಪಸ್ ತಗೊಳಕ್ಕೂ ಸಾಧ್ಯ ಇಲ್ಲ ಅಶ್ವತ್ಥಾಮ ಕೂಡ. ಆಯ್ತಾ? ಕಡೆಗೆ ಅದನ್ನ ಡೈವರ್ಟ್ ಮಾಡ್ತಾರೆ. ಅದು ನಿಮಗೆ ಗೊತ್ತು. ಆ ಸ್ಟೋರಿ ಮತ್ತೊಂದು ಸ್ಟೋರಿ. ಏನಾಗುತ್ತೆ ಇಲ್ಲಿಗ? ಇಲ್ಲೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ಈ ಕಡೆ ಶಾಮನೂರು ಶಿವಶಂಕರಪ್ಪನವ್ರನ್ನು, DK ಶಿವಕುಮಾರ್ ಅವ್ರನ್ನು, SS ಮಲ್ಲಿಕಾರ್ಜುನ್ ಅವ್ರನ್ನು, ಈಶ್ವರ್ ಖಂಡ್ರೆ ಅವ್ರನ್ನು ಎಲ್ಲರನ್ನು ಸಮಾಧಾನ ಮಾಡಬೇಕಾಗುತ್ತೆ. ಎಲ್ಲರನ್ನು ಸಮಾಧಾನ ಮಾಡಿ MB ಪಾಟೀಲ್ರು ಸಿದ್ದರಾಮಯ್ಯವ್ರ ಜೊತೆ ಇದ್ರು, ತೋರಿಕೆಗಾದರೂ ಇದು ಮಾಡೋಕ್ಕಾಗತ್ತೆ. ಶಿವಾನಂದ ಪಾಟೀಲ್ರು ಮೊನ್ನೆ ಭಾಳ ಅಟ್ಯಾಕ್ ಮಾಡಿದ್ರಲ್ಲ, ಸೊ ಅವರೆಲ್ಲರನ್ನು ಕೂಡ ಈಗ ನೋಡಿ, DK ಶಿವಕುಮಾರ್, ಶಾಮನೂರು ಶಿವಶಂಕರಪ್ಪ, SS ಮಲ್ಲಿಕಾರ್ಜುನ್, ಈಶ್ವರ ಖಂಡ್ರೆ, ಶಿವಾನಂದ ಪಾಟೀಲ್ ಇವರೆಲ್ಲರನ್ನು ಕೂಡ ಈಗ ಸಮಾಧಾನ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗೆ ಅವ್ರನ್ನ ಸಮಾಧಾನ ಮಾಡಿ ಈಗ ಈ ಜಾತಿ ಗಣತಿಗೆ ಶರಣು ಹೋಗಿ ಅನ್ನುವಂಥ ಸನ್ನಿವೇಶವನ್ನು ಹೈಕಮಾಂಡ್ ತಂದಿದ್ದಾರೆ. ಯಾಕಂದ್ರೆ ಅವ್ರ ಮ್ಯಾನಿಫೆಸ್ಟೋದಲ್ಲಿದೆ, ಅವರು ಜಾತಿ ಗಣತಿಯನ್ನು ವಿರೋಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಸದನದ ಒಳಗೆ, ಸದನದ ಹೊರಗೆ, ಹೋದ ಕಡೆ ಬಂದ ಕಡೆ ಸಂವಿಧಾನ ಹೇಳಿರೋದು ಸಾಮಾಜಿಕ ನ್ಯಾಯ,
ಸಾಮಾಜಿಕ ನ್ಯಾಯಕ್ಕಾಗಿ ಜಾತಿ ಗಣತಿ ಆಗಬೇಕು, ನಾವು ದೇಶಾದ್ಯಂತ ಮಾಡ್ತೀವಿ ಅಂತ ಅಲ್ಲ. ಇಡೀ ಚುನಾವಣೆನ ಅದೇ ಇಶ್ಯೂ ಇಟ್ಕೊಂಡು ಮಾಡಿಬಿಟ್ಟು ಈಗಲೂ ದೇಶಾದ್ಯಂತ ಅದೇ ಹೇಳ್ಕೊಂಡು ಓಡಾಡ್ತಿರುವಾಗ ಇಲ್ಲಿ ಕರ್ನಾಟಕದಲ್ಲಿ ಇವ್ರದೇ ಸರ್ಕಾರ, ಇವ್ರದೇ ಪಕ್ಷ ಜಾತಿ ಗಣತಿ ಜಾರಿ ಮಾಡದೆ ಹೋಗ್ತಾರ? ಮಾಡದೆ ಹೋದ್ರೆ ಎಲ್ಲಿ ಮುಖ ಇಟ್ಕೊಂಡು ತಿರ್ಗಾಡ್ತಾರೆ ಅವರು? ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ನಾರಾಯಣಾಸ್ತ್ರ ಮತ್ತಷ್ಟು ಪ್ರಬಲ ಆಗುತ್ತೆ ಅಟ್ಯಾಕ್ ಮಾಡಿದಷ್ಟು. ಅದೇ ಬೇಕು ಅವರಿಗೆ, ಸಿದ್ದರಾಮಯ್ಯವ್ರಿಗೆ ಅದೇ ಬೇಕು. ಜಾತಿ ಗಣತಿ ವಿರುದ್ಧ ದಾಳಿ ಮಾಡಿದಷ್ಟು ಅವ್ರು ವೀಕ್ ಆಗ್ತಾರೆ, ಇವ್ರು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಅಹಿಂದ ವರ್ಗಗಳ ಮತಗಳನ್ನ ಗುರಿಯಾಗಿ ಇಟ್ಕೊಂಡೇ ಸಿದ್ದರಾಮಯ್ಯವ್ರು ಈ ಜಾತಿ ಗಣತಿಯನ್ನು ಮಾಡಿಸಿರುವಂಥದ್ದು. ಅದೇ ಕಾರಣಕ್ಕಾಗಿ ನೋಡಿ, ನಾರಾಯಣಾಸ್ತ್ರ ಇದೆಯಲ್ಲ, ಅದು ಅಲ್ಟಿಮೇಟ್ ವೆಪನ್. ಅದನ್ನ ಒಂದು ಬಾರಿ ಮಾತ್ರ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ, ಮತ್ತೊಂದ್ಸತಿ ಪ್ರಯೋಗ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಸಾಕಷ್ಟು ಸಮಯ ತೆಗೆದುಕೊಂಡು ಅಂತಿಮವಾಗಿ ಅದನ್ನ ಪ್ರಯೋಗ ಮಾಡಿದ್ದಾರೆ. ಈಗ ಅದರ ವಿರುದ್ಧ ದಾಳಿ ನಡೆದಷ್ಟು ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಅಂತಿಮವಾಗಿ ಏನಾಗುತ್ತೆ, ನಾ ಈಗಾಗಲೇ ಹೇಳಿದ್ದೀನಿ, ಮಹಾಭಾರತದಲ್ಲಿ ಅದಕ್ಕೆ ಉತ್ತರ ಇದೆ. ಕಡೆಗೆ ಅದನ್ನು ಡೈವರ್ಟ್ ಮಾಡ್ತಾರಷ್ಟೇ, ಅದು ವಾಪಸ್ ತಗೊಳಕ್ಕೂ ಸಾಧ್ಯ ಇಲ್ಲ. ಅದನ್ನ ಈಗ ನೇರವಾಗಿ ಯಾರ ಮೇಲೆ ಪ್ರಯೋಗಿಸಿದ್ದಾರೋ ಅಲ್ಲಿ ಪ್ರಯೋಗ ಆಗ್ಲಿಕ್ಕೂ ಬಿಡೋದಿಲ್ಲ, ಡೈವರ್ಟ್ ಮಾಡ್ತಾರೆ. ಡೈವರ್ಟ್ ಮಾಡಿದ ನಂತರವೂ ಅದು ಯಾವುದೇ ರೀತಿಯ ಪ್ರಭಾವ ಬೀರದ ಹಾಗೆ, ಅದು ಯಾರ ಜೀವನ ತೆಗಿಬೇಕು ಅನ್ನಲಿ ಹೋಯ್ತು ಅದು ಆ ರೀತಿ ಕೆಲಸ ಮಾಡದ ಹಾಗೆ ಮತ್ತೆ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಿ ಶಮನ ಮಾಡುತ್ತೆ. ಇದರೊಂದಿಗೆ ಸಿದ್ದರಾಮಯ್ಯನವರ ನಾರಾಯಣಾಸ್ತ್ರ ಜಾತಿ ಗಣತಿ ಬಹುಶಃ ಎದುರಾಳಿಗಳನ್ನೂ ಹಣಿತಾ ಇದೆ, ತಮ್ಮನ್ನ ಕೂಡ ಮತ್ತಷ್ಟು ಬಲಿಷ್ಠರನ್ನಾಗಿ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅಲ್ವಾ? ಜಾತಿ ಗಣತಿ ಅನ್ನೋದು ಸಿದ್ದರಾಮಯ್ಯನವರ ಅಲ್ಟಿಮೇಟ್ ವೆಪನ್, ಹೌದು ಅಲ್ವೋ ಪೊಲಿಟಿಕಲಿ? ಇದರಿಂದ ನೋಡಿ ಎಷ್ಟೆಲ್ಲ ಅಡ್ವಾಂಟೇಜ್ ಆಯ್ತು ಅವರಿಗೆ. ಅವ್ರ ಕುರ್ಚಿ ವಿಷಯ ಹೊರಟೋಯ್ತು. ಡಿ ಕೆ ಶಿವಕುಮಾರ್ 2.5 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಅನ್ನೋ ಚರ್ಚೆಯೇ ಇಲ್ಲ, ಅಧಿಕಾರ ಹಸ್ತಾಂತರದ ಮಾತಿಲ್ಲ, ಆಮೇಲೆ ಸರ್ಕಾರದ ವೈಫಲ್ಯಗಳ ಚರ್ಚೆಯೇ ಇಲ್ಲ, ಬೆಲೆ ಏರಿಕೆಯೂ ಯಾರು ಮಾತಾಡ್ತಾ ಇಲ್ಲ, ಬೇರೆ ಯಾವ ಸಬ್ಜೆಕ್ಟ್ ಇಲ್ಲ, ಮೂಡನೂ ಇಲ್ಲ, ಅದ್ಯಾವುದೋ ಗಣಿ ಹಗರಣ ಯಾವ್ದ್ಯಾವುದೂ ಇಲ್ಲ, ಒಂದೇ ಜಾತಿ ಜಾತಿ ಜಾತಿ, ಅದೊಂದೇ ಚರ್ಚೆ ನಡೀತಿರೋದು. ಈಗ ಹೆಂಗೆ ನಾರಾಯಣಾಸ್ತ್ರ ಇದೆಯಲ್ಲ ಅಲ್ಲಿ, ಅದು ಒಂದ್ಮೇಲೆ ಮತ್ತಿನ್ ಯಾವ್ದು ಉಳಿಲಿಕ್ಕೆ ಸಾಧ್ಯ? ಅದೇ ಆಗಿರೋದಿಲ್ಲ. ಬಹುಶಃ ಆ ದೃಷ್ಟಿಯಿಂದ ಈ ಅಲ್ಟಿಮೇಟ್ ಪೊಲಿಟಿಕಲ್ ವೆಪನ್ ಸಿದ್ದರಾಮಯ್ಯನವರ ಮಟ್ಟಿಗೆ ಒಂದು ಶಕ್ತಿಯನ್ನು ತಂದುಕೊಟ್ಟಿದೆ. ಮತ್ತು ಈಗ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿತು ಅಂತಾರಲ್ಲ, ಆ ರೀತಿ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಲ್ಲಿ ಸಿದ್ದರಾಮಯ್ಯನವರು ಸಕ್ಸೀಡ್ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅಲ್ವಾ? ಇದೇ ಪ್ರಕಾರ ಆಗಬಹುದಾ, ಅಥವಾ ಇಲ್ಲ ಇದನ್ನು ಮೀರಿ ನಾರಾಯಣಾಸ್ತ್ರವನ್ನೂ ಡಿ ಕೆ ಶಿವಕುಮಾರ್ ಶಮನ ಮಾಡ್ತಾರೆ, ಅದರ ವಿರುದ್ಧವೂ ಶಸ್ತ್ರವನ್ನು ಪ್ರಯೋಗಿಸಿ ಗೆಲ್ತಾರೆ ಅಂತ ಹೇಳ್ತೀರಾ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.